ಮಹಾದೇವ. ಯೇ ದೇವ ಯೇ ಶಂಭುವೆ ಬಲರೇ ಬಾಪರೇ ರುದ್ರ. ಯಾವ ಪರಮ ಪವಿತ್ರವಾದಂತಹ ಶುಭ ದಿವಸದಲ್ಲಿ ವಿಘ್ನಗಳಿಗೆ ಒಡೆಯನಾದಂತಹ ವಿಘ್ನೇಶ್ವರನ ಮುಂಭಾಗದಲ್ಲಿ ಯಾವ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಆ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಯಾವ ಮಂಡಲ ಪೂಜೆಯನ್ನು ಮಾಡುತ್ತಿದ್ದೇವೆ. ಆ ಮಂಡಲ ಪೂಜೆಯಲ್ಲಿ ಕೂಷ್ಮಾಂಡ ಬಲಿ, ಕದಳಿ ವೃಕ್ಷ ಬಲಿಯನ್ನು ನೀಡುತ್ತಿದ್ದೇವೆ. ಆ ಮಂಡಲದ ಪೂಜೆಯಲ್ಲಿ ಸುದರ್ಶನ ಚಕ್ರವನ್ನು ಧಾರಿಸಿ ಆ ಸುದರ್ಶನ ಚಕ್ರದಲ್ಲಿ ಕೂಷ್ಮಾಂಡ ಬಲಿಯನ್ನು ನೀಡುತ್ತಿದ್ದೇವೆ. ಏತಕ್ಕಾಗಿ ನಮಗೆ ಒಳ್ಳೆಯದಾಗಬೇಕು, ನಮ್ಮ ಗ್ರಾಮವು ಸುಭಿಕ್ಷೆಯಾಗಿರಬೇಕು, ನಮ್ಮ ಗ್ರಾಮವು ದುಷ್ಟ ಶಕ್ತಿಗಳಿಂದ, ದುಷ್ಟ ಗ್ರಹಗಳಿಂದ, ದುಷ್ಟ ಪೀಡೆಗಳಿಂದ ಸಮೃದ್ಧಿಯಾಗಿರಬೇಕು. ಯಾವುದೇ ದುರಿತ ದೋಷಗಳು ಬಾರದಂತೆ ಗ್ರಾಮದ ದೃಷ್ಟಿ ನಿವಾರಣೆಗೋಸ್ಕರವಾಗಿ ಆ ಕೂಷ್ಮಾಂಡ ಬಲಿಯನ್ನು ನೀಡುತ್ತಿದ್ದೇವೆ. ಬಲರೇ ಬಾಪುರೇ ರುದ್ರ ಕದಳಿ ವೃಕ್ಷದೊಂದಿಗೆ ನಿಮ್ಮ ಮೇಲಿರುವಂತಹ ಯಾವುದೇ ದುರಿತ ದೋಷಗಳು, ದೃಷ್ಟಿ ದೋಷಗಳು ನಿವಾರಣೆಯಾಗಲು ಸಕವಾಗಿ ಆ ಕದಳಿ ವೃಕ್ಷವನ್ನು ಬಲಿ ನೀಡುತ್ತಿದ್ದೇವೆ. ಬಲರೇ ಬಾಪುರೇ ರುದ್ರ ಗ್ರಾಮದ ಒಳತಿಗಾಗಿ ಈ ಮಂಡಲ ಪೂಜೆಯನ್ನು ಮಾಡುತ್ತೇವೆ. ಭಯ ಭಕ್ತಿಯಿಂದ ಈ ಮಂಡಲ ಪೂಜೆಯನ್ನು ನೀವು ಕಣ್ತುಂಬಿಕೊಳ್ಳಬೇಕು. ವಿಘ್ನಗಳಿಗೆ ಒಡೆಯನಾದಂತಹ ಆ ವಿಘ್ನಕರ್ತಕನಾದಂತಹ ಪರಶಿವನ ಮೋಹದ ಕುಮಾರನಾದಂತಹ ಆ ವರಸಿದ್ಧಿ
ವಿನಾಯಕನ ಮುಂಭಾಗದಲ್ಲಿ ಈ ಮಂಗಲ ಪೂಜೆಯನ್ನು ಮಾಡುತ್ತಾ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ನೀಡೋಣ. ವನರೇ ಬಾಪುರೇ ರುದ್ರ ಆತ್ಮೀಯ ಶರಣ ಬಂಧುಗಳೇ, ಆಕಾಶಕ್ಕೆ ಏಣಿ ಹಾಕಿದವರಿಲ್ಲ, ಆಕಾಶಕ್ಕೆ ಏಣಿ ಹಾಕಿದವರಿಲ್ಲ, ಉರಿಯುವಂತಹ ಬಿಸಿಲಿಗೆ ಬೆಂಕಿ ಹಚ್ಚಿದವರಿಲ್ಲ. ಎಷ್ಟೇ ತಂತ್ರಜ್ಞಾನವು ಬೆಳೆದರು, ವಿಜ್ಞಾನವು ಮುಂದುವರೆದರು, ಈ ಭೂಮಿಯ ಅಗೆದು ಬಗೆದು ತಳಪಾಯ ಕಂಡವರಿಲ್ಲ, ಬೀಸುವಂತಹ ಗಾಳಿಯನ್ನ ತಡೆದು ನಿಲ್ಲಿಸಿದವರಿಲ್ಲ. ವನರೇ ಬಾಪುರೇ ರುದ್ರ ಪ್ರತಿ ವರ್ಷದಂತೆಯೂ ಈ ಹೊಸಪಾಳ್ಯ ಸುಕ್ಷೇತ್ರದ ವಿನಾಯಕ ಗೆಳೆಯರ ಬಳಗದವರು ಆ ವಿನಾಯಕ ಮೂರ್ತಿಯನ್ನು ಪ್ರತಿಷ್ಠಾಪಿಸುವುದನ್ನು ಮರೆತು ಮರೆಯುವುದಿಲ್ಲ. ವನರೇ ಬಾಪುರೇ ರುದ್ರ ಯಾವ ವಾದ್ಯ ವೈಭವಗಳೊಂದಿಗೆ ಈ ಶುಭ ದಿವಸದಲ್ಲಿ ಯಾವ ವರಸಿದ್ಧಿ ವಿನಾಯಕನ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ವನರೇ ಬಾಪುರೇ ರುದ್ರ ಗಣಪತಿ ಬಪ್ಪ, ಗಣಪತಿ ಬಪ್ಪ.